ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ. ಯಾರೆಲ್ಲ ನಮ್ಮ ಚಾನಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಮತಾ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಾವು ಯಾವುದೇ ವೀಡಿಯೋಸ್ ಹಾಕಿದರೂ ಬೇಗ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಮಾತ್ರ ಸೂಪರ್ ಇದೆ ಫ್ರೆಂಡ್ಸ್, ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇದು ಗಣೇಶನ ವಿಸರ್ಜನೆ ಮಾಡೋ ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗ್ತಿರೋ ವಿಡಿಯೋ ಫ್ರೆಂಡ್ಸ್. ನಮ್ಮನೆ ಹತ್ರ ದುರ್ಗಮ್ಮನ ಟೆಂಪಲಲ್ಲಿ ಗಣೇಶ ಇಟ್ಟಿದ್ರು. ಇದು 9ನೇ ದಿನದಲ್ಲಿ ಕಳಿಸೋ ಕಾರ್ಯಕ್ರಮ. ಇದು ಸೂಪರ್ ಇದೆ ಫ್ರೆಂಡ್ಸು. ಮೆರವಣಿಗೆ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಈಗ 5 ಟ್ಯಾಕ್ಟ್ರಲ್ಲಿ ಬರ್ತಾರೆ. 5 ಟ್ಯಾಕ್ಟ್ರಲ್ಲಿ ಹೊಸ ಬೇರೆ ಬೇರೆ ಅವತಾರ ವೇಷಗಳನ್ನ ಹಾಕ್ಕೊಂಡು ಬಂದಿದ್ದಾರೆ. ನೋಡಿ, ಇದು ಮದಕರಿ ನಾಯಕ. ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ರಾಜವೀರ ಮದಕರಿ ನಾಯಕ ವೇಷ ಹಾಕ್ಕೊಂಡು ನಿಂತಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ವರ್ಷ ಹೀಗೆ ಮಾಡ್ತಾರೆ ಫ್ರೆಂಡ್ಸು. ನಮ್ಮ ಮನೆ ಹತ್ರ ವರ್ಷ ಹೀಗೆ ಕಳಿಸೋದು ಗಣೇಶನ. ಇದು ನೋಡಿ, ಭಗೀರಥ ವೇಷ ಹಾಕ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ. ಎಲ್ಲರೂ ಎಷ್ಟು ಚೆನ್ನಾಗಿ ವರ್ಷ ವೇಷ ಹಾಕ್ಕೊಂಡು ಈ ಥರ ಮೆರವಣಿಗೆ ಮಾಡ್ತಾರೆ ಫ್ರೆಂಡ್ಸ್. ಅಂದರೆ ಅವ್ರಿಗೆ ಇಷ್ಟ ಇದ್ದವರು ಬಂದು ಹೇಳಿದರೆ ಅವರು ಮೆರವಣಿಗೆಗೆ ಸೇರಿಸ್ಕೊತಾರೆ. ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಜಗದ್ಗುರು ಶ್ರೀ ಬಸವಣ್ಣನವರು ಈ ವೇಷ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಫ್ರೆಂಡ್ಸ್? ಪ್ರತಿ ವರ್ಷವೂ ಇದೇ ಥರ ಮಾಡೋದು ಫ್ರೆಂಡ್ಸ್. ಮೆರವಣಿಗೆ ಮಾಡಿ ಕೊನೆಯಲ್ಲಿ ವಿಸರ್ಜನೆ ಮಾಡ್ತಾರೆ ಗಣೇಶನ್ನ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಲ್ವಾ? ಇದೆಲ್ಲ ವೇಷ ಹಾಕಿರೋರು ನಮ್ಮನೆ ಸುತ್ತಮುತ್ತ ಇರೋರೇ ಹಾಕಿರೋದು, ಎಲ್ಲ ರಿಲೇಷನ್ಸೇ. ನೋಡಿ, ಇದು ಭೀಷ್ಮ ವೇಷ ಹಾಕ್ಕೊಂಡಿರೋದು. ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಇವರು. ಅವರಿಗೆಲ್ಲ ಜನಗಳು ಇಷ್ಟ ಆದರೆ ದುಡ್ಡು ಹಾಕೋರು ಫ್ರೆಂಡ್ಸ್. ನೋಡಿ, ದುಡ್ಡೆಲ್ಲ ಹಾಕಿದ್ದಾರೆ. ಅವ್ರ ಅಂಗಿ ಮೇಲೆ ಪಿನ್ನದಲ್ಲಿ ಹಾಕಿದ್ದಾರೆ ದುಡ್ಡನ್ನು. ಸೂಪರಾಗಿತ್ತು ಫ್ರೆಂಡ್ಸ್. ಅದಕ್ಕೆ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಹಾಯ್ ಅಂತ ಹೇಳ್ತಿದ್ದಾರೆ. ಸೂಪರ್ ಇತ್ತು ಫ್ರೆಂಡ್ಸ್. ಆಮೇಲೆ ನೆಕ್ಸ್ಟು ನೋಡಿ, ಕೃಷ್ಣ ಅರ್ಜುನ ಪಾರ್ಟ್ ಇದು. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಲ್ವಾ ಫ್ರೆಂಡ್ಸ್? ವೇಷ ಮಾತ್ರ ಸೂಪರಾಗಿ ಹಾಕಿದ್ರು ಫ್ರೆಂಡ್ಸ್. ವರ್ಷವೂ ಹಿಂಗೆ ಇರುತ್ತೆ. ಅವ್ರಿಗೆ ಇಷ್ಟವಾದ ವೇಷ ಹಾಕೋಬೋದು. ಅವ್ರು ಇಂಥದ್ದೇ ಹಾಕಬೇಕು ಅಂತ ಏನು ಹೇಳೋಲ್ಲ. ಬಂದಿದ್ದು ಹಾಕೋಬೋದು. ನೋಡಿ, ಉಗ್ರ ನರಸಿಂಹ, ಆಮೇಲೆ ಪ್ರಹ್ಲಾದ, ಉಗ್ರ ನರಸಿಂಹ ಪಾರ್ಟು ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಆ ಮಗು ಎಷ್ಟು ಚೆನ್ನಾಗಿ ಕೂತಿದೆ. ಸೂಪರ್ ಇತ್ತು. ಇದಂತೂ ಮಾತ್ರ ಸೂಪರಾಗಿ ಚೆನ್ನಾಗಿ ಕಾಣ್ತಿದೆ.
ಆಮೇಲೆ ನಂತರ ಬರ್ತಿರೋದು ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಜನಗಳೆಲ್ಲ ಓಡಾಡೋಕ್ಕೆ ಆಗ್ತಿರ್ಲಿಲ್ಲ, ವೆಹಿಕಲ್ಸ್ಗಳು. ನೋಡಿ ಇದು ಎಷ್ಟು ಚೆನ್ನಾಗಿದೆ, ಶಿವ ಪಾರ್ವತಿ ಗಣೇಶಂದು ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಅಲ್ವಾ, ಶಿವ ಪಾರ್ವತಿ ಗಣೇಶ. ಅದು ಮುಂದ್ಗಡೆ ಹೋಗಿದ್ದು ಭಜನೆ ಮಾಡೋರು ಫ್ರೆಂಡ್ಸ್, ದುರ್ಗಮ್ಮ ಟೆಂಪಲಲ್ಲಿ ಭಜನೆ ಮಾಡೋರು. ಈಗ ನೋಡಿ ಗಣೇಶ ಬಂತು, ಎಷ್ಟು ಚೆನ್ನಾಗಿದೆ ಗಣೇಶ ಫ್ರೆಂಡ್ಸ್ ಅಲ್ವಾ. ದೇವರು ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಇವತ್ತಿನ ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ಲಾಗಲ್ಲಿ ಏನೇ ತಪ್ಪಿದ್ರು ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ. ಸಿಗೋಣ, ಬಾಯ್ ಬಾಯ್.